ಸರ್ಕಾರದಿಂದ ಇದೀಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಸ್ಥಳದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮತ್ತೊಂದು ಕಡೆಗೆ ಪೊಲೀಸರು ಲಾಠಿ ಎತ್ತುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆದಂತ ಹಿನ್ನೆಲೆಯಲ್ಲಿ ಇದೀಗ ಪರಿಸ್ಥಿತಿ ಬಿಗಡಾಯಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಅರುಣ್, ಇದೀಗ ಏನು KR ಸರ್ಕಲ್ ಟು ಮೆಜೆಸ್ಟಿಕ್, ಮೆಜೆಸ್ಟಿಕ್ ಟು KR ಸರ್ಕಲ್ ನಡುವೆ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧಗೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿಭಟನಾಕಾರರು ಫ್ರೀಡಂ ಪಾರ್ಕ್ ಇಂದ ನೇರವಾಗಿ ಇದೀಗ ರಸ್ತೆಗೆ ಇಳಿದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾವು ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತ ರಾಕೇಶ್ ಕುಮಾರ್ ಅವರಿಗೆ ಮನವಿಯನ್ನ ಕೊಡೋದಿಲ್ಲ. ಸರ್ಕಾರದಿಂದ ಯಾವೊಬ್ಬ ಜನಪ್ರತಿನಿಧಿ ಆದ್ರೂ ಕೂಡ ಬರಬೇಕು, ಅಂದ್ರೆ ಸಚಿವರು ಆದ್ರೂ ಬರಬೇಕು, ಇಲ್ಲ ಮುಖ್ಯಮಂತ್ರಿ ಆದ್ರೂ ಬರಬೇಕು ಅನ್ನುವಂತ ನಿಟ್ಟಲ್ಲಿ ಅಟಕ್ಕೆ ಹಿಡಿದಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮತ್ತೊಂದು ಕಡೆಗೆ ಈ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದಂತ ಬಿಜೆಪಿಯ ಮಾಜಿ ಶಾಸಕ ಪಿ ರಾಜೀವ್ ಅವರು, ನಿಮಗೆ ಯಾರು ಅಧಿಕಾರ ಕೊಟ್ಟವರು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡೋದಕ್ಕೆ, ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅನ್ನುವಂತ ನಿಟ್ಟಲ್ಲಿ ಘೋಷಣೆಯನ್ನ ಅಂದ್ರೆ ಮೈಕ್ನಲ್ಲಿ ಅನೌನ್ಸ್ ಅನ್ನ ಮಾಡಿದ್ರು. ಇದರಿಂದ ಮತ್ತಷ್ಟು ಕೆರಳದಂತ ಪ್ರತಿಭಟನಾಕಾರರು ನೇರವಾಗಿ ಏನು ರಸ್ತೆಗೆ ಇಳಿದಿರ್ತಕ್ಕಂಥದ್ದು. ಆ ರಸ್ತೆಗೆ ಅಡ್ಡಲಾಗಿ ಸಾಕಷ್ಟು ಬ್ಯಾರಿಕೇಡ್ಗಳನ್ನ ಹಾಕಿದ್ರು ಕೂಡ ಹಂತವಾಗಿ ಬ್ಯಾರಿಕೇಡ್ಗಳನ್ನ ಮುರಿದು ಏನು ಪ್ರತಿಭಟನಾಕಾರರು KR ಸರ್ಕಲ್ ನತ್ತ ನುಗ್ಗೋದಕ್ಕೆ ಮುಂದಾದ್ರು. ಇದೀಗ ಫೈನಲ್ ಆಗಿ ಮಹಾರಾಣಿ ಕಾಲೇಜ್ ಮುಂಭಾಗ ಅಂದ್ರೆ ಎಲೆಕ್ಷನ್ ಕಮಿಷನ್ ಕಚೇರಿ ಮುಂಭಾಗ ಇದೀಗ ಬ್ಯಾರಿಕೇಡ್ಗಳನ್ನ ಹಾಕಿ ನೂರಾರು ಜನ ಪೊಲೀಸರು ಅಂತಿಮವಾಗಿ ಪ್ರತಿಭಟನಾಕಾರರನ್ನ ತಡೆಯುವಂತ ಒಂದು ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದಾರೆ. ಆದ್ರೆ ಇನ್ನೂ ಕೂಡ ಪ್ರತಿಭಟನಾಕಾರರು ಧರಣಿಯಲ್ಲಿ ಅಂದ್ರೆ ರಸ್ತೆಯಲ್ಲೇ ಧರಣಿಯಲ್ಲಿ ಕೂಡ ಕೂತಿರ್ತಕ್ಕಂಥದ್ದು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಕೆಲ ಪ್ರತಿಭಟನಾಕಾರನೊಬ್ಬ ಏನು ಪೊಲೀಸರು ಮತ್ತೆ ಪ್ರತಿಭಟನಾಕಾರ ನೂಕಾಟ ತಳ್ಳಾಟದಿಂದ ಅಸ್ತವ್ಯಸ್ತಗೊಂಡಿರ್ತಕ್ಕಂಥ ಒಂದು ದೃಶ್ಯವನ್ನು ಕೂಡ ಇದೀಗ ನೋಡ್ತಾ ಇರಬಹುದು. ಮತ್ತೊಂದು ಕಡೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ವಾಪಸ್ ಹೋದಂತಹ ಒಂದು ಪ್ರಸಂಗವೂ ಕೂಡ ಕಂಡುಬಂತು. ದೃಶ್ಯದಲ್ಲಿ ಆ ಕಡೆಯೂ ಕೂಡ ನೋಡ್ತಾ ಇರಬಹುದು. ಹೀಗೆ ಇದೀಗ ಸ್ಥಳದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದ್ರೆ ನಾವು ವಿಧಾನಸೌಧದತ್ತ ನುಗ್ಗೇನುಗ್ತೀವಿ ಅನ್ನುವಂತ ಒಂದು ನಿಟ್ಟಲ್ಲಿ ಪ್ರತಿಭಟನಾಕಾರರು ಆಟಕ್ಕೆ ಬಿದ್ದಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಪ್ರತಿಭಟನಾಕಾರರು ವಿಧಾನಸೌಧದತ್ತ ತೆರಳಬಾರದು ಅನ್ನುವಂತ ನಿಟ್ಟಲ್ಲಿ ನೂರಾರು ಜನ ಪೊಲೀಸರು KR ಸರ್ಕಲ್ಗೆ ಅಡ್ಡಲಾಗಿ ಅಂದ್ರೆ KR ಸರ್ಕಲ್ ರಸ್ತೆ ಮಾರ್ಗಕ್ಕೆ ಎರಡೂ ಮಾರ್ಗದಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಪ್ರತಿಭಟನಾಕಾರರನ್ನ ತಡೆಯುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇದು ನಮಗೆ ಒಳ ಮೀಸಲಾತಿ ಏನು ವರ್ಗೀಕರಣ ಏನಿದೆ ಅದು ಅವೈಜ್ಞಾನಿಕವಾಗಿದೆ. ಮತ್ತೊಂದು ಕಡೆಗೆ ಅಲೆಮಾರಿ ಸಮುದಾಯದಲ್ಲಿ ಅಂದ್ರೆ ಏನು ಇತರೆ ಸಮುದಾಯಗಳಿಗೆ 5% ರಿಸರ್ವೇಶನ್ ಅನ್ನ ಏನ್ ಮಾಡಿದ್ದೀರಾ, ಅದರಲ್ಲಿ 69ಕ್ಕೂ ಹೆಚ್ಚು ಸಮುದಾಯಗಳನ್ನ ಉಪ ಸಮುದಾಯಗಳನ್ನ ಸೇರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ನಿಜವಾಗ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ನಿಟ್ಟಲ್ಲಿ ತುಂಬಾ ಆಕ್ರೋಶ ಭರಿತರಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಅಸ್ವಸ್ಥಗೊಂಡಿರ್ತಕ್ಕಂಥ ಪ್ರತಿಭಟನಾಕಾರನೋರ್ವನನ್ನ ಇದೀಗ ಸಂತೈಸ್ತಾ ಇರ್ತಕ್ಕಂಥ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು. ಮತ್ತೊಂದು ಕಡೆಗೆ ರಸ್ತೆಗೆ ಅಡ್ಡಲಾಗಿ ದಂಡೆ ಕುಳಿತಿರ್ತಕ್ಕಂಥ ಪ್ರತಿಭಟನಾಕಾರರು ಬಾಯಿ ಬಡಿದುಕೊಳ್ಳೋದ್ರ ಮುಖಾಂತರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೂ ಕೂಡ ಒಂದು ರೀತಿ ಪೊಲೀಸರು ಹರಸಾಹಸ ಪಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಹಿಂದೆ ದಿಢೀರನೆ ರಸ್ತೆಗೆ ಇಳಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ ಮಾರ್ಗದಿಂದ KR ಸರ್ಕಲ್ ನತ್ತ ತೆರಳುತ್ತಾ ಇರ್ತಕ್ಕಂಥ ನೂರಾರು ವಾಹನಗಳು ನಿಜಕ್ಕೂ ಕೂಡ ಏನು ಸ್ತಬ್ಧಗೊಂಡು ಅಂದ್ರೆ ನಿಂತಲ್ಲೇ ನಿಂತು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಲ ಈ ಒಂದು ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಅಂತಿಮವಾಗಿ ಪೊಲೀಸರು ಏನು ಎರಡು ಅಂದ್ರೆ ಮೆಜೆಸ್ಟಿಕ್ ನಲ್ಲೇ ಈ ಒಂದು ರಸ್ತೆ ಬಂದನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ವೆಹಿಕಲ್ ಈ ಒಂದು ಪ್ರತಿಭಟನಾಕಾರರಿಂದ ಏನು ಪ್ರತಿಭಟನಾಕಾರರ ನಡುವೆ ಸಿಲುಕೊಂಡಿದ್ದು ಆ ಒಂದು ವಾಹನಗಳನ್ನ ವಾಪಸ್ ಅಂದ್ರೆ ಪ್ರತಿಭಟನಾಕಾರರನ್ನ ತಡೆದು ವಾಪಸ್ ಕಳುಹಿಸೋದಕ್ಕೆ ಹರಸಾಹಸ ಪಟ್ಟರು. ಈ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ಮತ್ತೊಂದು ಕಡೆಗೆ ಸಾಕಷ್ಟು ವಾಗ್ವಾದವೂ ಕೂಡ ನಡೀತು. ಅಂತಿಮವಾಗಿ ನೋಡ್ತಾ ಇರಬಹುದು ಹೆಚ್ಚಿನ ಒಂದು ಪೊಲೀಸರು ಕೂಡ ಇದೀಗ ಈ ಒಂದು KR ಸರ್ಕಲ್ ನಿಂದ ಏನು ಈ ಒಂದು ಪ್ರತಿಭಟನಾಕಾರರ ನಡುವೆ ಆಗಮಿಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರಬಹುದು. ದೃಶ್ಯದಲ್ಲಿ ಹೆಚ್ಚಿನ ಒಂದು ಪೊಲೀಸರನ್ನ ಇದೀಗ ನಗರ ಪೊಲೀಸ್ ಆಯುಕ್ತರು ಇಲ್ಲಿಗೆ ಡೆಪ್ಯೂಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು ನೂರಾರು ಜನ ಪೊಲೀಸರು ಲಾಠಿ ಹಿಡಿದಿತ್ತ ಆಗಮಿಸ್ತಾ ಇದ್ದಾರೆ. ಯಾವಾಗ ಬೇಕಾದ್ರೂ ಕೂಡ ಇಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗುವಂತ ಒಂದು ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಮತ್ತೊಂದು ಕಡೆಗೆ ಹಿರಿಯ ಅಧಿಕಾರಿಗಳು ತಮ್ಮಲ್ಲಿರ್ತಕ್ಕಂಥ ಮೈಕ್ ಮೂಲಕವಾಗಿ ಅನೌನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಪ್ರತಿಭಟನಾಕಾರರು ತಮ್ಮ ಹಠವನ್ನ ಬಿಡ್ತಾ ಇಲ್ಲ. ಹೀಗಾಗಿ ಏನು
ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಮನವೊಲಿಸೋದಕ್ಕೆ ಬಂದಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇಲ್ಲಿನ ಒಂದು ಪರಿಸ್ಥಿತಿಯನ್ನ ನೋಡಿ ವಾಪಸ್ ಹೋದಂತ ಒಂದು ಪರಿಸ್ಥಿತಿ ಪ್ರಸಂಗವೂ ಕೂಡ ಇಲ್ಲಿ ಕಂಡುಬಂತು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸ್ಥಳದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸರು ಘಟನೆ ಅಂದ್ರೆ ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ, ಪ್ರತಿಭಟನಾಕಾರನ ಮನವೊಲಿಸೋದಕ್ಕೆ ಹರಸಾಹಸ ಪಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ನಡುವೆ ಹೆಚ್ಚಿನ ಒಂದು ಪೊಲೀಸರು ಲಾಠಿ ಹಿಡ್ಕೊಂಡು ಇಲ್ಲಿಗೆ ಬಂದಿರತಕ್ಕಂಥ ಒಂದು ಸನ್ನಿವೇಶನ ನೋಡಿದ್ರೆ ಸಹಜವಾಗಿ ಪೊಲೀಸರು ಏನು ತಮ್ಮ ಕಾರ್ಯ ಅಂದ್ರೆ ಲಾಠಿ ಚಾರ್ಜ್ ಮಾಡ್ತಾರ ಅನ್ನುವಂತ ಒಂದು ಆತಂಕವೂ ಕೂಡ ಇಲ್ಲಿ ಪ್ರತಿಭಟನಾಕಾರರಲ್ಲಿ ಮೂಡಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.